ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಸೊ ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಗಂಟೆ 8:30 ಆಗಿದೆ. 8:30ಗೆ ಅವ್ರು ಹೊರಡ್ತಾ ಇದ್ದಾರೆ. ನಾವು ಅವರ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಡ್ರೆಸ್ ಈ ಥರ ಇದೆ. ನಾನು ಸಾರಿನಲ್ಲಿ ಹಾಫ್ ಸ್ಯಾರಿ ಹಾಕಿದ್ದೀನಿ ಅಂತ ಸಾರಿನ ಹಾಫ್ ಸ್ಯಾರಿ ಥರ ಉಟ್ಕೊಂಡಿದ್ದೀನಿ. ಸೊ ನನಗೆ ತುಂಬಾ ಇಷ್ಟ ಆಯ್ತು, ನನ್ನ ಅಮ್ಮ ಉಡಿಸಿರುವಂಥದ್ದು. ಸೊ ಹಾಗೆ ನನ್ನ ಬ್ಲೌಸ್ ಕೂಡ ಸ್ಟಿಚ್ ಮಾಡಿರುವಂಥದ್ದು ನನ್ನ ಅಮ್ಮನೇ. ಸೊ ಯಾ, ಹೊರಡುವ, ಲೆಟ್ಸ್ ಗೋ. ಈಗ ನಾವು ಮದುಮಗಳ ಮನೆಗೆ ಬಂದಿದ್ದೀವಿ. ಮದುಮಗಳು ಫೋಟೋಶೂಟ್ ಮಾಡಿಸ್ಕೊಂಡು ಬರಲಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಆ ಕಡೆ ಒಂದು ತೋಟ ಇದೆ, ಅಲ್ಲಿಗೆ ಹೋಗಿದ್ರು. ಉಮಾಮಹೇಶ್ವರನ ಒಂದು ವಂಚನೆ ಕಣಂದದ ನಾಗರಕ್ಷೆಯನ್ನು ಈ ಹೋದ ಮಾತ ದೇವರೇ ಅಂತ ಅವತ್ತನ್ನೇ ಕುಟುಂಬದ ತರವಾಟಲ ಅವತ್ತನ್ನೇ ಆತ್ಮ ತರವಾಟಲ ಮಾತ ದೇವರೇ ಆಸ್ವಾದಿಗೆ ಬಂದು ಬೆಟ್ಟ ಕಾರ್ಯಕ್ರಮಲ್ಲ ಎಂಟು ನನ್ನ ಪಟ್ಟಣ ಕಾಸಂದು ಎಂಟು ನನ್ನ ತುಂಬುರ ಮಂಗಲ ಕಾರ್ಯ ಕೊಡುವುದೇ ಸಸ್ಯ ಮತ್ತು ಕೊಟ್ಟು ಬಂದಾಗ ದೇವತೆ ಮಾತಕ್ಕೆ ಗೊತ್ತೇ ಬಂದು ನಾವು ಮಂಗಳೂರಿನವರು ಆಗಿರೋದ್ರಿಂದ ನಮ್ಮ ಮಂಗಳೂರಿನ ಸ್ಟೈಲ್ನಲ್ಲಿ ಯಾವ ಥರ ವೆಡ್ಡಿಂಗ್ ಇರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಮದುಮಗಳು ಮದುವೆ ಮನೆಯಿಂದ ಹೊರಗಡೆ ಬಂದ ಮೇಲೆ ತುಳಸಿ ಕಟ್ಟೆಯ ಎದುರುಗಡೆ ಕೂತು ಕಾಲುಂಗುರ ಹಾಕುವಂತಹ ಒಂದು ಕ್ರಮ ನಮ್ಮ ಊರಲ್ಲೇ ಇದೆ. ಹಾಗಾಗಿ ಇಲ್ಲಿ ಮದುಮಗಳಿಗೆ ಕಾಲುಂಗುರವನ್ನು ಹಾಕ್ತಾ ಇದ್ದಾರೆ. ಇದು ನಮ್ಮ ಮ್ಯಾಂಗ್ಳೂರಿನ ರಿಚುವಲ್. ನೀವು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋದರೆ ಒಂದೊಂದು ಥರ ರಿಚುವಲ್ ಇರುತ್ತೆ. ನಮ್ಮದು ರಿಚುವಲ್ ಈ ಥರ ಇದೆ. ಕಾಲುಂಗುರ ಹಾಕಿದ ನಂತರ ಒಡ್ಡುಂಗುರ ಹಾಕುವಂತಹ ಒಂದು ಕ್ರಮ ಇದೆ. ಇಲ್ಲಿ ಮದುಮಗಳಿಗೆ ಒಡ್ಡುಂಗುರವನ್ನು ಹಾಕ್ತಾ ಇದ್ದೇವೆ. ಕಾಲುಂಗುರ ಮತ್ತು ಒಡ್ಡುಂಗುರ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಮ್ಯಾಂಗ್ಳೂರು ವೆಡ್ಡಿಂಗಲ್ಲಿ. ಸೊ ಇವಾಗ ಹಾಕ್ತಾ ಇದ್ದಾರೆ. ನಂತರ ಮದುಮಗಳಿಗೆ ಕುಡಿಲಿಕ್ಕೆ ನೀರನ್ನು ಕೊಡ್ತಾರೆ. ನೀರು ಕುಡಿದ ನಂತರ ಅಲ್ಲಿಂದ ದಿಬ್ಬಣ ಹೊರಡುತ್ತೆ. ಸೊ ಈ ಥರ ನಮ್ಮ ಒಂದು ವೆಡ್ಡಿಂಗ್ ರಿಚುವಲ್ ಇರುತ್ತೆ. ಮದುವೆ ಬಸ್ ಹೊರಡುವಾಗ ಲೇಟ್ ಆಗುತ್ತೆ. ಬಟ್ ನಮಗೆ ಮದುವೆಯನ್ನು ಪೂರ್ತಿಯಾಗಿ ನೋಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಾವು ಇವಾಗ ಕ್ಯಾಮರಾಮ್ಯಾನ್ ಇದ್ದಾರೆ ಅಲ್ವಾ, ಅವರ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಅಂಕಿತಾ. ಹಾಯ್. ನಮ್ಮ ಮದುಮಗಳು, ಹೇಗೆ ಅನಿಸ್ತಾ ಇದೆ ಇವಾಗ ನಿಮಗೆ? ಖುಷಿ ಆಗ್ತದೆ. ಯಾಕೆ ಭಯ ಆಗ್ತದೆ? ಯಾಕೆ ಭಯ ಆಗೋದು? ಗೊತ್ತಿಲ್ಲ, ಸ್ಪೆಷಲ್ ಡೇ ಅಲ್ಲ ನಮ್ದು, ಹಾಗೆ. ನೀನ್ ಕೂಗುದಾ? ಇಲ್ಲ, ಅಳುತ್ತಾ ಇದ್ದಾಳೆ. ಇಲ್ಲ, ಮತ್ತೆ ಸ್ವಲ್ಪ ಕಣ್ಣೀರಿದ್ದಾಯ್ತಾ? ಇಲ್ಲ, ಮತ್ತೆ ಕೂಗು, ನನಗೆ ಸ್ವಲ್ಪ ಇಲ್ಲ, ನಾನು ಕೂಗುದಿಲ್ಲ. ನಾನು ಹೇಳಿದ್ದೇನೆ, ನನಗೆ ಹೇಳಿದ್ದಾರೆ ಮನೆಯಲ್ಲಿ ಕೂಡ ಕೂಗಬಾರ್ದು ಹೋಗ್ಬೋದು ಅಂತ. ನಾನು ಕೂಗುದಿಲ್ಲ, ಫಿಕ್ಸ್ ಆದ ಬೈದೆ ನಾನು. ಈಗ ಚಿಮ್ತೇವೆ ನಾವು. ನಾನು ಜಲ್ಲಿದ ಅಂತ ವಿಡಿಯೋ. ನೈಸ್. so much. Thank you. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಇದು ನನ್ನ ಸಾರಿ. ನನ್ನ ಫುಲ್ ಔಟ್ಫಿಟ್ ಈ ಥರ ಕಾಣಿಸ್ತಾ ಇದೆ. ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ.
ನಾವು ಮದುವೆ ಹಾಲಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಮದುಮಗಳ ಜೊತೆ ಕೆಲವು ಫೋಟೋ ತೆಗೆದ್ರು, ಮದುಮಗಳ ಸಿಂಗಲ್ ಫೋಟೋ ತೆಗೆದ್ರು, ಹಾಗೆ ನಮ್ಮ ಕೂಡ ಫೋಟೋಸ್ ತೆಗೆದ್ರು. ತುಂಬಾ ಖುಷಿ ಆಯಿತು. ಆನಂತರ ಇವಾಗ ನಾನು ನಿಮಗೆ ಹಾಲ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮದುವೆ ನಡೆದಿದ್ದು ಕಾರ್ಡೆಲ್ ಚರ್ಚ್ ಹಾಲಲ್ಲಿ. ಹಾಲ್ ತುಂಬಾ ಸ್ಪೇಷಿಯಸ್ ಆಗಿತ್ತು. ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಇವಾಗ ಬೆಳಗ್ಗೆ ಅಲ್ವಾ, ಹಾಗಾಗಿ ಯಾರು ಕೂಡ ಬಂದಿರಲಿಲ್ಲ. ನನಗೆ ನೀಟಾಗಿ ಹಾಲ್ನ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಯಿತು. ನೀವು ಡೆಕೋರೇಷನ್ ನೋಡ್ತಾ ಇದ್ದೀರಿ ಅಲ್ವಾ ಯಾವ ಥರ ಇದೆ ಅಂತ. ಮಕ್ಕಳ ಇವರ ಫ್ಯಾಮಿಲಿ ಫೋಟೋ. ಫೋಟೋಶೂಟ್ ಆಗ್ತಾ ಇದೆ ಇವಾಗ. ಓಕೆ. ಸೊ ಇಲ್ಲಿ ನಮ್ಮ ಮದುವೆಯ ಇನ್ನೊಂದು ಶಾಸ್ತ್ರ ಆಗ್ತಾ ಇದೆ. ಇದಕ್ಕೆ ಎದುಕೋನುನಿ ಅಂತ ಹೇಳ್ತೇವೆ ತುಳುನಲ್ಲಿ. ಅದನ್ನು ಕನ್ನಡದಲ್ಲಿ ಹೇಳಬೇಕು ಅಂದರೆ ಸ್ವಾಗತ ಮಾಡುವಂಥದ್ದು. ಹುಡುಗನ ಮನೆಯವರನ್ನು ಹುಡುಗಿ ಮನೆಯವರು ಸ್ವಾಗತ ಮಾಡುವಂಥದ್ದು, ಹುಡುಗಿ ಮನೆಯವರನ್ನು ಹುಡುಗನ ಮನೆಯವರು ಸ್ವಾಗತ ಮಾಡುವಂಥದ್ದು. ಅರಶಿನ, ಕುಂಕುಮ, ಅಕ್ಷತೆ ಮತ್ತು ಪರ್ಫ್ಯೂಮ್, ಸೊ ಈ ಥರ ಎಲ್ಲ ಕೊಟ್ಟು ಅದನ್ನು ವೆಲ್ಕಮ್ ಮಾಡುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಇವಾಗ ಹೂ ಕೊಡ್ತಾ ಇದ್ದೇವೆ. ಆ ಕಡೆ ಇವರು ಬಂದು ಮತ್ತೆ ನಮ್ಮ ಹುಡುಗನ ಸೈಡ್ ಅವರಿಗೆ ಹೂ ಕೊಡ್ತಾರೆ. ಸೊ ಈ ಥರ ಒಂದು ರಿಚುವಲ್ ಇದ್ದು. ಮದುಮಗ ಮತ್ತು ಮದುಮಗಳು ಮದುವೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಆರತಿಯನ್ನು ಮಾಡ್ತಾ ಇದ್ದಾರೆ.
ಮದುಮಗಳು ಬರಬೇಕಾದ್ರೆ ದಿಬ್ಬಣ ಸಾರಿಯಲ್ಲಿ ಬಂದಿದ್ರು. ಇವಾಗ ಧಾರೆಗೆ ಹಾಕೋದಕ್ಕೆ ಅಂತ ಬೇರೆ ಸಾರಿ ಹಾಕ್ತಾರೆ, ಹಾಗಾಗಿ ಸಾರಿ ಚೇಂಜ್ ಮಾಡಿ ಬಂದಿದ್ದಾರೆ. ಇಲ್ಲಿ ಪುರೋಹಿತರು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. 11:50ಕ್ಕೆ ಧಾರೆ ಮುಹೂರ್ತ ಇತ್ತು. ಇಲ್ಲಿ ಇವಾಗ ಧಾರೆ ಎರೆದು ಕೊಡ್ತಾ ಇದ್ದಾರೆ. ಹುಡುಗಿಯ ಮಾವ, ಹುಡುಗಿಯ ಅಪ್ಪ ಅಮ್ಮ ಎಲ್ಲ ಸೇರಿ ಹುಡುಗನಿಗೆ ಹುಡುಗಿಯನ್ನ ಧಾರೆ ಎರೆದು ಕೊಡುವಂಥದ್ದು ಈ ಒಂದು ಶಾಸ್ತ್ರ, ಅದು ಇಲ್ಲಿ ನಡೀತಾ ಇದೆ ಇವಾಗ. ಅಪಾಗ ಮಾತ್ರ ಅವು ದಾನ ಮಾತ್ರ ತುಂಬುಜಿನ ಎಡ್ಡ ಗುಣ ಉಂಡು, ಎಡ್ಡ ನಡತೆ ಉಂಡು, ಎಡ್ಡ ವಿದ್ಯೆ ಉಂಡು, ಎಡ್ಡ ಸಂಪಾದನೆ ಉಂಡು. ಅಂಚಿನ ಆ ನಮ್ಮ ನಾಡ್ದು ನಮ್ಮ ದಾನಗಳು ಅಂಚಾದು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ದಾನ ಬಂದ ಬಾಕಿಯವರಿನ ಮಾತ್ರ ದಾನಗಳು ಪಡೆಪೋಡು ಇಂದುಗೆ ನೋಡು ಅವುಗೆ ನೋಡು ಮಸ್ತನ ಮಾದ ಉಂಡು ಅಂಚಾದು ಅಂಚಾದು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಕಾಮೇಚಮನ್ನ ಕಾಮ ಇನ್ನ ಮನಸ್ಸಿನ ದಾಲ ಇಚ್ಛೆ ಉಂಟು ಐನು ಮಾತ ಆ ದೇವರ ಎಡ್ಡೆ ಮಾಡುವುದ ನಡಪಾವಡು ಅರ್ನ ಮುಖಾಂತರ ಬಂದು ಪ್ರಾರ್ಥನೆ ಮಾಡ್ತದೆ. ಅಗ್ಲ ಹಿರಿಯಕ್ಲ ಮಾತ್ರ ಸೇರಿದ ನಿಗ್ನ ಹಿರಿಯಕ್ಲ ಮುಖಾಂತರ ಕನ್ಯಾದಾನ ಸ್ವೀಕಾರ ಮಾಡ್ತಾನೆ ಉಂಟು. ಅಗ್ಲ ಬರ್ತಾ ಉಂಟು ಐದು ಆ ದೇವರ ಸಂತೋಷರಾದ ಆ ದೇವರ ಅನುಗ್ರಹ ನನ್ನ ನೂದು ಕಾಲ ನಿಗ್ನ ಜೀವನ ಇಕ್ಕಿಲೆಕ್ಕ ಇದ್ದ ನೀರು ಕರಿಮಣಿ ಕಟ್ಟದು ದೇವರನ್ನ ನಟ್ಟುವವರು ಅಂಚನೆ ಆ ದೇವರನ್ನ ಅನುಗ್ರಹ ದಂಪತಿಗೆ ಶತಾಯುಷ್ಯ ಉಭಯ ಕುಶಲ ಚಿರಜೀವನ ಪ್ರಸ್ತುತ ಭರಿತ ಮಂಜುಳತರ ಶೃಂಗಾರೇ ಸಂಚಾರೇ ಅಧರ ರುಚಿತ ಮಧುರಿತ ಬಗ ಸುಧನ ಘನಗ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮದಮ ಸತಿ ಸಮದ ಸಸಕ ಮುಖ ಮನ ಸುಖ ಸುಮನ ಲಯಿತ ಸುಸುತ ಸಹಿತ ಕಾಮಂ ವಿರಹರಹಿತ ಭಾಮಂ ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾಜ ಸಿದ್ಧಿಂ ಕಾಮಯೇ. ಪಿಂಕಿ 5 ಗಂಟೆಗೆ ಭರತನಾಟ್ಯ 5 ಗಂಟೆಗೆ ಸೊ ಅಂಕಿತನ ಮದುವೆ ಆಯ್ತು. ಇವಾಗ ಇನ್ನು ಒಂದು ಪೂಜೆ ಎಲ್ಲ ನಡೀತಾ ಇದೆ, ಆ ನಂತರ ವಿಶಿಂಗ್ ಎಲ್ಲ ಇರುತ್ತೆ. ಸೊ ಐ ಆಮ್ ಎಂಜಾಯಿಂಗ್. ಇಲ್ಲಿ ಇವಾಗ ಸಪ್ತಪದಿ ನಡೀತಾ ಇದೆ, ಸಪ್ತಪದಿ ತೊಳೆಯುವಂತಹ ಶಾಸ್ತ್ರ. ನಂತರ ಪೊರಿ ಅಂತ ಹೇಳ್ತೀವಿ ನಾವು ತುಳುನಲ್ಲಿ, ಅದನ್ನು ಅಗ್ನಿಗೆ ಹಾಕಿ ಅದಕ್ಕೆ ಸುತ್ತು ಬರುವಂತಹ ಒಂದು ಪೂಜೆ ನಡೆಯುತ್ತೆ. ಸೊ ಈ ಥರ ವೆಡ್ಡಿಂಗ್ ಇರುತ್ತೆ ನಮ್ಮ ಮಂಗಳೂರಿನಲ್ಲಿ. ಆ ದಾರೆಡ್ ಪಂಡಿತ ಮಹಾಲಕ್ಷ್ಮೀ ದೇವರನ್ನ ಚಿಂತನೆ ಮಾಡ್ತದೆ. ದಾರೆ ಮೈಂದದ ಪಂಡಿಲಕ್ಕನೆ ಆ ಕರಿಮಣಿ ಕಟ್ಟದು ಉದ್ದೇಶ ಎಂಚ ನಮ್ಮ ಪದ್ದಲು ಹೋಮಗ ಪಾಡುವನ ಅಂಚನೆ ಲಕ್ಷ್ಮೀ ಕೃಪಾ ಕಟಾಕ್ಷ. ಆನಂತರ ನಾವು ಊಟ ಮಾಡೋದಕ್ಕೆ ಅಂತ ಹೋದ್ವಿ. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು.
ಕ್ಯಾಮರಾಮ್ಯಾನ್ ಮದುಮಗಳ ಬಗ್ಗೆ ಸ್ವಲ್ಪ ಮಾತನಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲಿಗೆ ಮದುಮಗಳ ತಂಗಿ ಪಿಂಕಿ ಮಾತಾಡ್ತಿದ್ದಾಳೆ, ಆಮೇಲೆ ನಾವೆಲ್ಲ ಮಾತನಾಡಿದ್ವಿ. ಇದೊಂಥರ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಫ್ರೆಂಡ್ ಮದುವೆ ಇವಾಗ ಮುಗಿತಾ ಬಂತು. ಸೊ ಫುಲ್ ಸುಸ್ತಾಯ್ತು ನೋಡಿ, ಈ ಥರ ಕಾಣಿಸ್ತಾ ಇದ್ದೀನಿ ಇವಾಗ ಕೂಡ. ಈ ಸಾರಿ ತುಂಬ ಸಾಫ್ಟ್ ಇದೆ ಆಯ್ತಾ, ಹಾಗಾಗಿ ತುಂಬ ಚೆನ್ನಾಗಿ ಇಲ್ಲಾಗ್ತದೆ ಬಾಡಿಯಲ್ಲಿ. ಸಖತ್ ಇಷ್ಟ ಆಯ್ತು ನನಗಂತೂ. ನನ್ನ ಅಮ್ಮ ನನಗೆ ಈ ಥರ ಡ್ರೇಪ್ ಮಾಡಿದ್ದು ಸಾರಿ. ಪಿದೆ ಬಲೆ ಎಲ್ಲರ ವಿಶಿಂಗ್ ಎಲ್ಲ ಮುಗಿದ ನಂತರ ಇವಾಗ ಇಲ್ಲಿ ಫ್ಯಾಮಿಲಿ ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ನಮಗೆಲ್ಲ ತುಂಬಾ ಹಸಿವಾಗಿತ್ತು, ಹಾಗಾಗಿ ನಾವು ಬೇಗ ಊಟ ಮಾಡಿದ್ವಿ. ಮದುಮಗ ಮತ್ತು ಮದುಮಗಳು ಊಟ ಮಾಡಬೇಕಾದ್ರೆ ಆಲ್ಮೋಸ್ಟ್ 3 o'clock ಆಗಿತ್ತು. ಸೊ ಇವಾಗ ಇಲ್ಲಿ ಊಟ ಮಾಡ್ತಿದ್ದಾರೆ, ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲಿ ಊಟ ಮಾಡ್ತಿದ್ದಾರೆ. ಇಂಚುಂಡು ಪಿಂಕಿ ವನಸ್ ಇದೆ ಉಂಟಾ ಭರತನಾಟ್ಯ 8 ಗಂಟೆಗೆ ಉಂಟಾ ಇತ್ತುಂಡು ಇಲ್ಲಡೆ ಹೋದ ಇತ್ತು ಅಪ್ತ ರಕ್ಷಕ ಮళ్ళీ ಇಲ್ಲಡೆ ಹೋದುಂಡಿದೆ ನಾಗೆ ಒಂದು ಹಾಯ್ ಅಂಕಿತ ಅಲ್ಲ 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 ತಿಳ್ಕೊಂಡ್ ಬರ್ತಾರ ತಿಳ್ಕೊಂಡ್ ಬಂದಾಗ ಹೆಂಗ್ ಕಾಪುಂಡ ಇಟ್ಟು ದಾದನ ತಿಳ್ಕೊಂಡ್ ಬರ್ರೆ ಸ್ಟ್ರಾ ಇಜ್ಜಾಂಡ ಬುಲಿಪು ಅಂಕಿತ ಯಾಂಬಲಿ ಪೂಜಿ ಯಾಂಬಲಿ ಪೂಜಿ ಬೆಂಕಿ ಬುಲಿಪು ಮೇಕಪ್ ಉಂಡು ಮೇಕಪ್ ಎಲ್ಲ ಅಲ್ಲ ಚಾನಲ್ ಇತ್ತೆ ಬುಲಿ ಪುಲಿ ಬುಲ್ತೇನೆ ಅದು ನಾನು ಬುಲಿ ಪೂಜೆ ನಾನು ಬುಲಿ ಪೂಜೆ ಇತ್ತೆ ಬುಲಿ ಪೂಜೆ ಬರ್ಲೆ ಸೀನ್ ಎಲ್ಲ ಬುಲ್ತೆ ಬೆಕ್ಕ ಪುಕಿರಪ ಕೈಮಣ್ಣೆ ಪಿರಪನ ಬುಲಿ ಪುನ ಬನಿ ಪೂಜೆ ಅದು ಕಾನ ಬುಲಿ ಪೂಜೆ ಅಂದೆ ಅಲ್ಲ ನನ್ನ ಬುಲಿ ಪೂಜೆ ಬನಿ ಕಾನ ಕನ್ನಡ ನೀರು ಕನ್ನಡ ಬುಲಿ ಪೂಜೆ ಜನ ಬುಲಿ ಪೂಜೆ ಕನ್ನಡ ನೀರು ಇಲ್ಲಿ ಇವಾಗ ಬೊಂಡದ ಮರ್ಯಾದೆ ಅಂತ ಒಂದು ಶಾಸ್ತ್ರ ನಡೀತಾ ಇದೆ. ಇದು ಯಾವ ಥರ ಅಂತ ಹೇಳಿದರೆ, ಮೊದಲು ಹುಡುಗ ಎಳೆನೀರನ್ನು ಕುಡಿತಾರೆ, ಆನಂತರ ಹುಡುಗಿಗೆ ಕೊಡ್ತಾರೆ. ಬಟ್ ಹುಡುಗಿ ಕುಡಿಯೋದಕ್ಕೆ ಕೇಳೋದಿಲ್ಲ. ಹುಡುಗಿಗೆ ಚಿನ್ನವನ್ನು ಕೊಟ್ಟರೆ ಮಾತ್ರ ಹುಡುಗಿ ಕುಡಿಲಿಕ್ಕೆ ಎಳೆನೀರನ್ನು. ಸೊ ಹುಡುಗಿ ಮನೆಯವರೆಲ್ಲ ಚಿನ್ನ ಕೊಡಿ ಅಂತ ಡಿಮ್ಯಾಂಡ್ ಮಾಡುವಂಥದ್ದು. ಸೊ ಇದು ಒಂದು ಶಾಸ್ತ್ರ.
ಮೊಬೈಲ್ 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 ಅವು ನೀರಿದ್ದು ಮೊಬೈಲ್ ಅಂಡವು ಲೇಟನ್ ಬಿಡ್ತು ಲೇಟನ್ ತುಂಬ ಡಿಸ್ಕಷನ್ ಎಲ್ಲ ಆಗ್ತಾ ಇತ್ತು. ಆನಂತರ ಫೈನಲಿ ಮದುಮಗಳಿಗೆ ಗಿಫ್ಟ್ ಕೊಟ್ಟರು. ಮದುಮಗಳಿಗೆ ಚಿನ್ನದ ಇಯರಿಂಗ್ಸ್ ಮತ್ತು ಬ್ರೇಸ್ಲೆಟ್ ಗಿಫ್ಟ್ ಕೊಟ್ಟರು. ಸೊ ಆನಂತರ ಮದುಮಗಳು ಎಳೆನೀರನ್ನು ಕುಡಿಲಿಕ್ಕೆ ಒಪ್ಕೊಳ್ತಾರೆ. ಸೊ ಈ ಥರ ಒಂದು ಶಾಸ್ತ್ರ ಇದು. ನನ್ನ ನಿಕ್ಕಲು పేర అనుకోకూడదు కొన్నాను దాలా ఆరాబార ఇత్తిరాల నీకులు అయిన దాలా దివంద అమ్మ జోకులే కానీ నీకు చూడదు తమ్మన గారు మామిన గారు మామిన గారు ಅದೆಲ್ಲ ಬರ್ಬಾರ್ದು ನಮ್ಮ ಈ ಜನದ ಫೈನಲಿ ನಮ್ಮ ಅಂಕಿತನ ಮದುವೆ ಆಯಿತು. ಅವಳು ಮಿಸ್ಸಸ್ ಆದ್ಲು. ಇವಾಗ ನಾವು ಮನೆಗೆ ಹೊರಡುವಂಥದ್ದು. ಇಷ್ಟು ದಿವಸ ಮದುವೆಗೋಸ್ಕರ ತುಂಬ ತಯಾರಿ ಎಲ್ಲ ಮಾಡ್ಕೊಂಡಿದ್ವಿ. ಎಲ್ಲನೂ ಕೂಡ ಇವತ್ತಿಗೆ ಮುಕ್ತಾಯ ಆಯಿತು. ಹಾಗೆಯೇ ನಮಗೆಲ್ಲರಿಗೂ ತುಂಬಾ ಖುಷಿ ಆಯಿತು. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.